ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ವರ್ಷಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ 11 ಆಗಸ್ಟ್ 2025 ಸೋಮವಾರ. ಸೂರ್ಯೋದಯ ಬೆಳಗ್ಗೆ 6:10, ಸೂರ್ಯಾಸ್ತ ರಾತ್ರಿ 6:55, ಚಂದ್ರೋದಯ ರಾತ್ರಿ 8:20, ಚಂದ್ರಾಸ್ತ ಬೆಳಗ್ಗೆ 7:45. ಇಂದಿನ ತಿಥಿ ದ್ವಿತೀಯ ಬೆಳಗ್ಗೆ 11:30 ನಂತರ ತೃತೀಯ. ಯೋಗ ಅತಿಗಂಡ ರಾತ್ರಿ 9:34 ನಂತರ ಸುಕರ್ಮ. ನಕ್ಷತ್ರ ಶತಭಿಷ ಮಧ್ಯಾಹ್ನ 2:57 ನಂತರ ಪೂರ್ವ ಭಾದ್ರಪದ. ಕರ್ಣ ಗರಜ ಬೆಳಗ್ಗೆ 10:33, ಒಣಜ ರಾತ್ರಿ 9:38 ನಂತರ ಭದ್ರ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:36 ರಿಂದ 5:21, ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12 ರಿಂದ 12:50, ಪ್ರಾತಃ ಸಂಧ್ಯಾ ರಾತ್ರಿ 4:59 ರಿಂದ 6:07, ಸಂಧ್ಯಾಕಾಲ ಸಂಜೆ 6:43 ರಿಂದ 7:51, ಅಮೃತಕಾಲ ರಾತ್ರಿ 4:14 ಆಗಸ್ಟ್ 12 ರಿಂದ ಬೆಳಗ್ಗೆ 5:46 ಆಗಸ್ಟ್ 12. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 7:41 ರಿಂದ 9:16, ಯಮಗಂಡಕಾಲ ಬೆಳಗ್ಗೆ 10:50 ರಿಂದ 12:25, ವರ್ಜಕಾಲ ರಾತ್ರಿ 7:06 ರಿಂದ 8:37, ದುರ್ಮುಹೂರ್ತ ಮಧ್ಯಾಹ್ನ 12:50 ರಿಂದ 1:40 ನಂತರ 3:21 ರಿಂದ 4:11. ಮಧ್ಯಾಹ್ನ 2:57 ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ರ, ವಿಶಾಖ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ವೃಷಭ, ಸಿಂಹ, ಕನ್ಯಾ, ಧನು, ಕುಂಭ. ಇಂದಿನ ರಾಶಿ ಭವಿಷ್ಯ. ಮೇಷರಾಶಿ: ಇಂದು ವೃತ್ತಿಯಲ್ಲಿ ನಿಮ್ಮ ಟಾರ್ಗೆಟ್ಗಳನ್ನು ಪೂರ್ಣಗೊಳಿಸಿ ಸಂತೋಷ ಪಡುವಿರಿ. ಈ ದಿನ ಆರ್ಥಿಕ ಲಾಭ ಪಡೆಯುವ ಸಾಧ್ಯತೆಯಿದೆ. ನಿಮ್ಮ ಸಂಗಾತಿ ಮತ್ತು ಮಕ್ಕಳೊಂದಿಗೆ ರೈಡ್ ಮಾಡುವಿರಿ ಅಥವಾ ಇತರ ಲೌಕಿಕ ಆಹ್ಲಾದವನ್ನು ಅನುಭವಿಸುವಿರಿ. ನಿಮ್ಮ ಕಾರ್ಯವೈಖರಿ, ಜಾಣ್ಮೆ ಮತ್ತು ಮುಂದಾಲೋಚನೆಗೆ ಮೆಚ್ಚುಗೆಗೆ ಪಾತ್ರರಾಗುವಿರಿ. ವೈವಾಹಿಕ ಜೀವನ ಸಮಾಧಾನಕರವಾಗಿರುತ್ತದೆ ಮತ್ತು ಪ್ರೀತಿಯಲ್ಲಿ ಯಶಸ್ಸು ಪಡೆಯುವಿರಿ. ವೃಷಭ ರಾಶಿ: ವ್ಯವಹಾರದಲ್ಲಿ ದೊಡ್ಡ ಬದಲಾವಣೆಗಳನ್ನು ಮಾಡಬಹುದು. ಹೆಚ್ಚಿನ ಪರಿಶ್ರಮ ಮಾಡಿ ಯಶಸ್ವಿಯಾಗುವಿರಿ. ನಿಮ್ಮ ಕೆಲಸದ ವಿಷಯದಲ್ಲಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ. ಕೆಲಸಕ್ಕಾಗಿ ಇಂಟರ್ವ್ಯೂ ಎದುರಿಸಿ ಕೆಲಸ ಪಡೆಯುವಿರಿ. ಕುಟುಂಬದ ಸದಸ್ಯರಿಂದ ಮೆಚ್ಚುಗೆ ಸಿಗುವುದು ಹಾಗೂ ಅವರೊಂದಿಗೆ ಆನಂದದಾಯಕ ಸಮಯ ಕಳೆಯುವಿರಿ. ವ್ಯವಹಾರಗಳಲ್ಲಿ ನೀವು ಹಿಂದೆ ಪಟ್ಟ ಪರಿಶ್ರಮಕ್ಕೆ ಉತ್ತಮ ಫಲಿತ ದೊರೆಯುವುದು. ಮಿಥುನ ರಾಶಿ: ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಜಾಣ್ಮೆ ಮತ್ತು ಕಾರ್ಯಕ್ಷಮತೆಗೆ ಮೆಚ್ಚುಗೆ ಪಡೆಯುವಿರಿ. ಈ ದಿನ ಹಣಕಾಸಿನ ವ್ಯವಹಾರಕ್ಕೆ ಅನುಕೂಲಕರವಾಗಿದೆ. ಕುಟುಂಬ ಸಹಾಯ ದೊರೆಯುವುದು. ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದಯುತ ಸಂಬಂಧವನ್ನಿಟ್ಟುಕೊಳ್ಳಿ. ನಿಮ್ಮ ಹತ್ತಿರದವರಿಗೆ ಸಹಾಯ ಮಾಡುವಿರಿ. ಅವಿವಾಹಿತರಿಗೆ ಮದುವೆ ನಿಶ್ಚಯವಾಗಬಹುದು. ಮಾತಿನಲ್ಲಿ ಮಧುರತೆ ಇರುವುದು. ಕಟಕ ರಾಶಿ: ಇಂದು ಯಾವುದೇ ನಿರ್ಧಾರಗಳನ್ನು ತರಾತುರಿಯಲ್ಲಿ ತೆಗೆದುಕೊಳ್ಳಬೇಡಿ. ಸ್ಟಾಕ್ ಮಾರ್ಕೆಟ್ ಹೂಡಿಕೆಯ ವಿಷಯದಲ್ಲಿ ಸಫಲತೆ ಹೊಂದುವಿರಿ. ಒತ್ತಡಗಳು ವೃತ್ತಿ ವಲಯದಲ್ಲಿ ಹೆಚ್ಚಾಗಬಹುದು ಮತ್ತು ಕುಟುಂಬದ ಸದಸ್ಯರ ಬೆಂಬಲ ಸಿಗುವುದಿಲ್ಲ. ನಿಮ್ಮ ಪ್ರೇಮ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವಿರಿ ಹಾಗೂ ಅದರ ಸ್ಥಿರತೆಗೆ ನಿಮ್ಮ ಕೊಡುಗೆ ಇರುವುದು. ಹಳೆಯ ಸಮಸ್ಯೆಗಳು ಮತ್ತೆ ಮರುಕಳಿಸುವುದರಿಂದ ನೀವು ಒತ್ತಡಕ್ಕೀಡಾಗಬಹುದು. ಸಿಂಹರಾಶಿ: ಇಂದು ನಿಮಗೆ ಸಂತೋಷಕರ ದಿನವಾಗಬಹುದು. ನಿಮ್ಮ ಸಂಗಾತಿಯಿಂದ ಹೆಚ್ಚಿನ ಪ್ರೀತಿ ಮತ್ತು ಸಂತೋಷವನ್ನು ಪಡೆಯುವಿರಿ. ಈ ದಿನದ ಪ್ರಯಾಣ ಸಾಹಸಮಯ ಮತ್ತು ಸಂತೋಷದಾಯಕವಾಗಿರುವುದು. ವೃತ್ತಿ ಜೀವನದಲ್ಲಿ ಬದಲಾವಣೆಗೆ ಇಂದು ಸೂಕ್ತ ಸಮಯ. ನಿಮ್ಮ ಹಳೆಯ ಮಿತ್ರರನ್ನು ಭೇಟಿಯಾಗುವಿರಿ. ವೃತ್ತಿಯಲ್ಲಿನ ಪ್ರಗತಿಗೆ ಅದ್ಭುತ ಅವಕಾಶಗಳು ದೊರೆಯುವ ಸಾಧ್ಯತೆಯಿದೆ. ನಿಮ್ಮ ಕುಟುಂಬದವರ ಪ್ರೀತಿ ಮತ್ತು ಸಹಕಾರ ದೊರೆಯುವುದು. ಕನ್ಯಾ ರಾಶಿ: ಇಂದು ಹೊಸ ವ್ಯಾಪಾರ ಸಂಪರ್ಕಗಳು ದೊರೆಯಬಹುದು. ಅವಿವಾಹಿತರಿಗೆ ಮದುವೆ ನಿಶ್ಚಯವಾಗಬಹುದು. ನಿಮ್ಮ ಮಕ್ಕಳ ನಡವಳಿಕೆಯಿಂದ ಸಂತೋಷ ಮತ್ತು ಮಾನಸಿಕ ಸಮಾಧಾನವಾಗಬಹುದು.
ಹಣಕಾಸಿಗೆ ಸಂಬಂಧಿತ ವಿಷಯಗಳಲ್ಲಿದ್ದ ಸಮಸ್ಯೆಗಳಿಗೆ ಪರಿಹಾರ ದೊರೆಯುವುದು. ವಸ್ತುಗಳು ಕಳುವಾಗುವ ಸಂಭವವಿದೆ. ಎಚ್ಚರವಿರಲಿ. ಯಾವುದೇ ವಿವಾದಗಳು ಆಗದಂತೆ ಅಥವಾ ಮತ್ತಷ್ಟು ಬೆಳೆಯದಂತೆ ನೋಡಿಕೊಳ್ಳಿ. ವಾಹನ ಚಲಿಸುವಾಗ ಜಾಗ್ರತೆ. ತುಲಾರಾಶಿ, ಇಂದು ನೀವು ಕೈಗೊಳ್ಳುವ ಕಾರ್ಯಗಳು ನಿಮ್ಮ ಭವಿಷ್ಯವನ್ನು ರೂಪಿಸುವಲ್ಲಿ ಸಹಕರಿಸುವುದು. ವ್ಯಾಪಾರಕ್ಕೆ ಸಂಬಂಧಿಸಿದ ಕೆಲಸದಲ್ಲಿ ಜನರಿಗೆ ಹೆಚ್ಚಿನ ಅನುಕೂಲಕರವಾಗಿರುವುದು. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಸಮಸ್ಯೆಗಳನ್ನು ಎದುರಿಸಬಹುದು. ವೈವಾಹಿಕ ಜೀವನದಲ್ಲಿ ಏರುಪೇರುಗಳಾಗುವ ಸಾಧ್ಯತೆಯಿದೆ. ನಿಮ್ಮ ಕುಟುಂಬದವರೊಡನೆ ಒಳ್ಳೆಯ ಸಮಯ ಕಳೆಯಲು ಪ್ರಯತ್ನಿಸಿ. ಆಹಾರ ಸಮಯಕ್ಕೆ ಸರಿಯಾಗಿ ಸೇವಿಸಿ. ವೃಶ್ಚಿಕ ರಾಶಿ, ನಿಮ್ಮ ಮಾತು ಮತ್ತು ಕೋಪದ ಮೇಲೆ ನಿಯಂತ್ರಣವಿರಲಿ. ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಉತ್ತಮ ಬೆಂಬಲವನ್ನು ಪಡೆಯುತ್ತೀರಿ. ಇಂದು ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ಸಂಗಾತಿಯಿಂದ ಸರಿಯಾದ ಸಲಹೆಯನ್ನು ಪಡೆಯುವಿರಿ. ಅದು ನಿಮಗೆ ಪ್ರಯೋಜನಕಾರಿಯಾಗುವುದು. ಇಂದು ಖರ್ಚುಗಳು ಹೆಚ್ಚಿರುವವು. ವಾಹನ ಚಲಿಸುವಾಗ ಎಚ್ಚರ. ಗುಪ್ತ ಶತ್ರುಗಳ ವಿಷಯದಲ್ಲಿ ಜಾಗರೂಕರಾಗಿರಿ. ಧನುರಾಶಿ, ಇಂದು ಪ್ರತಿಷ್ಠಿತ ಜನರ ಜೊತೆ ನಿಮ್ಮ ಸಂಬಂಧ ದೃಢವಾಗುವುದು. ಈ ದಿನ ವಿವಿಧ ವಿಷಯಗಳಲ್ಲಿ ಆಸಕ್ತಿ ತೋರುವಿರಿ. ಇಂದು ಯಶಸ್ಸಿನ ದಿನ. ಸಾಧನೆಗಳಿಂದ ತುಂಬಿದೆ. ನೀವು ಸರ್ಕಾರಿ ಹಾಗೂ ಕಾನೂನು ಕೆಲಸಗಳಲ್ಲಿ ಯಶಸ್ಸು ಕಾಣುವಿರಿ. ವಿದೇಶಿ ಕಂಪನಿಯಿಂದ ಹೊಸ ಉದ್ಯೋಗ ಅವಕಾಶಗಳು ಬರುವ ಸಾಧ್ಯತೆಯಿದೆ. ಇಂದು ನೀವು ಹೆಚ್ಚಿನ ಪರಿಶ್ರಮ ಪಡಬೇಕಾಗಬಹುದು. ಸಂಸಾರದಲ್ಲಿ ಪ್ರೀತಿ ಮತ್ತು ಶಾಂತಿ ಸಮಾಧಾನ ನೆಲೆಗೊಳ್ಳುವುದು. ಮಕರ ರಾಶಿ, ನಿಮ್ಮ ಮನೆಯಲ್ಲಿ ವಾತಾವರಣ ತುಂಬಾ ಉಲ್ಲಾಸ ಮತ್ತು ಉತ್ಸಾಹದಿಂದ ತುಂಬಿರುವುದು. ದಿನದ ಅಂತ್ಯದ ವೇಳೆಗೆ ನಿಮ್ಮ ವ್ಯಾಪಾರದಲ್ಲಿ ಸ್ವಲ್ಪ ಲಾಭ ಕಾಣುವ ಸಂಭವವಿದೆ. ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗುವಿರಿ. ಇಂದು ರುಚಿಕರವಾದ ಆಹಾರ ಸೇವನೆ ಮಾಡುವ ಸಂಭವವಿದೆ. ನಿಮ್ಮ ನೆರೆಹೊರೆಯವರೊಂದಿಗೆ ಆನಂದಕರ ಸಮಯ ಕಳೆಯುವಿರಿ. ಆರೋಗ್ಯ ಉತ್ತಮವಿರುವುದು. ಅಲ್ಪ ಶ್ರಮದಲ್ಲೇ ನಿಮ್ಮ ಕೆಲಸದಲ್ಲಿ ಯಶಸ್ವಿಯಾಗುವಿರಿ. ಕುಂಭರಾಶಿ, ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ತೋರುವರು. ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಮಾರಾಟದಿಂದ ಉತ್ಸುಕರಾಗುವಿರಿ. ಹಣ ವೃಥಾ ಖರ್ಚು ಮಾಡದಿರುವುದು ಉತ್ತಮ. ವ್ಯಾಪಾರಕ್ಕಾಗಿ ನೀವು ಸಾಲ ಪಡೆಯಬಹುದು. ನಿಮ್ಮ ಭವಿಷ್ಯದ ಕನಸು ನನಸಾಗಬಹುದು. ನಿಮ್ಮ ಖ್ಯಾತಿ ಹೆಚ್ಚುವುದು. ಹೊಸ ಕೆಲಸದ ಪ್ರಸ್ತಾವನೆಗಳು ಬರುವ ಸಾಧ್ಯತೆಯಿದೆ. ಮನೆಯವರೊಂದಿಗೆ ಸಂತೋಷಕರ ಮತ್ತು ಸಂತೃಪ್ತಿಯ ಸಮಯವನ್ನು ಕಳೆಯುವಿರಿ. ಮೀನರಾಶಿ, ಇಂದು ಹೊಸ ಕೆಲಸ ಪ್ರಾರಂಭಿಸಲು ಸೂಕ್ತವಲ್ಲ. ಕೆಲಸಗಳಲ್ಲಿ ಮಂದಗತಿ ಇರುವುದು ಹಾಗೂ ಹೆಚ್ಚಿನ ಒತ್ತಡವಿರುವುದು. ಆರೋಗ್ಯದಲ್ಲಿ ವ್ಯತ್ಯಾಸವಾಗಬಹುದು. ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸದಲ್ಲಿ ಅಡಚಣೆ ಉಂಟುಮಾಡುವರು. ಕುಟುಂಬ ಹಾಗೂ ಕೆಲಸದಲ್ಲಿ ಹೆಚ್ಚಿನ ಒತ್ತಡವಿರುವುದು. ನಿಮ್ಮ ಪ್ರೀತಿಪಾತ್ರರೊಂದಿಗೆ ಭಿನ್ನಾಭಿಪ್ರಾಯಗಳು ಬರಬಹುದು. ನಿಮ್ಮ ಆಕ್ರಮಣಕಾರಿ ನಡವಳಿಕೆಯನ್ನು ನಿಗ್ರಹಿಸಿ. ಧ್ಯಾನ ಪ್ರಾಣಾಯಾಮಗಳನ್ನು ಮಾಡಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.